ಇವಳು ಯಾವ ಎನಿಮಲನ್ನು ಮುಟ್ಟಿದರೂ ಕೂಡ ಅದು ಏನನ್ನು ಆಲೋಚಿಸ್ತಾ ಇದೆ ಎಂಬುದನ್ನು ತಿಳಿಯುವ ಸಾಮರ್ಥ್ಯ ಅವಳಿಗಿತ್ತು. ಇದನ್ನುಪಯೋಗಿಸಿ ಆಕೆ ಒಂದು ಪೆಟ್ ಕ್ಲಿನಿಕನ್ನು ಆರಂಭಿಸ್ತಾಳೆ. ಸ್ವಲ್ಪ ದಿವಸದೊಳಗೆ ಆ ಕ್ಲಿನಿಕ್ ತುಂಬಾ ಫೇಮಸ್ ಆಯಿತು. ಇದರಿಂದ ಡೈಲಿ ತುಂಬಾ ಜನ ಅವಳ ಹತ್ತಿರ ಪೆಟ್ಸ್ಗಳನ್ನು ತರ್ತಾಯಿದ್ರು. ಮೊದಲೆಲ್ಲ ಅವಳು ಇದನ್ನು ಒಂದು ಕ್ಯಾಶ್ ಲಭಿಸುವ ದಾರಿಯಾಗಿ ಕಂಡಿದ್ಳು. ಹಾಗಿರುವಾಗ ಒಂದು ದಿವಸ ಒಬ್ಬ ವಯಸ್ಸಾದ ವ್ಯಕ್ತಿ ನಾಯಿಯನ್ನು ಕರ್ಕೊಂಡು ಬರ್ತಾನೆ. ಈ ನಾಯಿ 3 ದಿವಸಗಳಿಂದ ಏನನ್ನೂ ಸೇವಿಸ್ತಾ ಇಲ್ಲ, ಸುಮ್ಮನೆ ಮಲಗಿರ್ತದೆ ಅಂತ ಹೇಳ್ತಾನೆ. ಅವಳು ಆ ನಾಯಿಯನ್ನು ಮುಟ್ಟಿ ನೋಡಿದಾಗ ಪಾಸ್ಟಿನಲ್ಲಿ ನಡೆದ ಎಲ್ಲ ವಿಷಯಗಳು ಕಾಣಲ್ಪಟ್ಟಿತು. ಆ ವಯಸ್ಸಾದ ವ್ಯಕ್ತಿ ನಡೆಯಲೂ ಕೂಡ ಸಾಧ್ಯವಾಗದೆ ಅಸೌಖ್ಯದಿಂದಿದ್ದರು. ಏನೇ ಸಮಸ್ಯೆಯಾದರೂ ಅವರು ಆಹಾರ ಸೇವಿಸದೇ ಇದ್ದರೂ ಕೂಡ ಆ ನಾಯಿಗೆ ಮಾತ್ರ ಫುಡ್ ತಂದು ಕೊಡ್ತಾ ಇದ್ರು. ಅವರು ಕಷ್ಟಪಡುವುದನ್ನು ನೋಡಿ ಆಗಿದೆ ಆ ನಾಯಿ ಏನನ್ನು ಸೇವಿಸದೇ ಇದ್ದದ್ದು. ಒಮ್ಮೆ ಮಾಸ್ಟರ್ ಅಸೌಖ್ಯದಿಂದ ಮಲಗಿದ್ದಾಗ ಆ ನಾಯಿಗೆ ತನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲಲ್ವಾ ಅಂತ ತುಂಬಾ ಕೊರಗಿರ್ತದೆ. ಆದ್ದರಿಂದ ಫುಡ್ ಯಾವುದೇ ತಿನ್ನದೆ ಸತ್ತು ಹೋದರೆ ನನ್ನಿಂದ ಮಾಸ್ಟರ್ಗೆ ಏನೂ ಕಷ್ಟ ಇರಲ್ಲ ಅಂತ ಅಂದುಕೊಂಡಾಗಿದೆ ಒಂದು ತಿನ್ನದೇ ಇದ್ದದ್ದು. ಇದಕ್ಕೆ ಅವರು, ಈಗಲೂ ಕೂಡ ನಾನು ಜೀವಿಸಿರುವುದು ನಿನಗೆ ಬೇಕಾಗಿಯೇ ಆಗಿದೆ, ನೀನು ನನ್ನನ್ನು ಬಿಟ್ಟು ಹೋದರೆ ಜೀವಿಸುವುದಕ್ಕೇನು ಅರ್ಥ ಇಲ್ಲದಂತಾಗುತ್ತದೆ ಅಂತ ಹೇಳ್ತಾರೆ. ಅಲ್ಲಿಯೇ ಸ್ವಲ್ಪ ಆಹಾರವನ್ನು ಅದಕ್ಕೆ ಕೊಡ್ತಾರೆ. ಈ ಸಲ ನಾಯಿ ಯಾವುದೇ ಹಠ ಮಾಡದೆ ಆ ಫುಡ್ಡನ್ನೆಲ್ಲ ತಿಂತದೆ. ಅವಳು ಅದಕ್ಕೆ ಯಾವುದೇ ರೀತಿಯ ಫೀಸ್ ತಗೊಳ್ಳದೆ ನಾಯಿಗೆ ತುಂಬ ಆಹಾರವನ್ನು ತೆಗೆದುಕೊಡ್ತಾಳೆ. ಅವಳು ಈಗಾಗಿದೆ ಅವಳ ಶಕ್ತಿಯ ಕುರಿತು ಅಭಿಮಾನವನ್ನು ತೋರುವುದು.